Welcome back, students. So, the next concept is accounting as a source of information. So, accounting ಅನ್ನೋದೇನಿದೆ ಅದು ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆಗಿರುತ್ತೆ ಒಂದಷ್ಟು ಜನಕ್ಕೆ. ಸೊ ಅದು ಹೇಗೆ ಹೆಲ್ಪ್ ಮಾಡುತ್ತೆ, ಸೊ ಅದು ಹೌ ಇಟ್ ಡಸ್ ಅಫೆಕ್ಟ್ ದ ಇನ್ಫಾರ್ಮೇಶನ್, that accounting information affect the business organization and how it will help the users ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸೊ ಮೊದಲಿಗೆ ಫಸ್ಟ್ ಒನ್, ಪ್ರೊವೈಡ್ ಇನ್ಫಾರ್ಮೇಶನ್ ಫಾರ್ ಮೇಕಿಂಗ್ ಎಕನಾಮಿಕ್ ಡಿಸಿಷನ್ಸ್. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ನಾವು ತಗೊಂಡು ಏನ್ ಮಾಡ್ತೀವಿ, ಫರ್ದರ್ ಎಕನಾಮಿಕ್ ಡಿಸಿಷನ್ಸ್ ಅನ್ನ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನ ಬಳಸ್ತೀವಿ. Second one, serve the users rely on financial statement as the principal source of information. So, ಯಾರು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಏನಿದೆ, ಅಕೌಂಟಿಂಗ್ ಇನ್ಫಾರ್ಮೇಶನ್, ಅದ್ರ ಮೇಲೆ ಜಾಸ್ತಿ ಯಾರು ಡಿಪೆಂಡೆಂಟ್ ಆಗಿರ್ತಾರೆ, ಸೊ ಅದೇ ಅವರ ಮೇನ್ ಪ್ರಿನ್ಸಿಪಲ್ ಅಂತ ಅನ್ಕೊಂಡಿರ್ತಾರೆ, ಪ್ರಿನ್ಸಿಪಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅನ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ಏನಾಗುತ್ತೆ, ಇದು ಹೆಲ್ಪ್ ಆಗುತ್ತೆ. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅವ್ರಿಗೆ ಕೊಡೋದ್ರಿಂದ ಏನಾಗುತ್ತೆ, ಅವರು ಅವರ ಫರ್ದರ್ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ದಮ್. ಥರ್ಡ್ ಒನ್, ಪ್ರೊವೈಡ್ ಇನ್ಫಾರ್ಮೇಶನ್ ಟು ಪ್ರಿಡಿಕ್ಟಿಂಗ್ ಅಂಡ್ ಇವಾಲ್ಯುಯೇಟಿಂಗ್ ದ ಅಮೌಂಟ್ ಟೈಮಿಂಗ್ ಅಂಡ್ ಅನ್ಸರ್ಟನಿಟಿ ಆಫ್ ಪೊಟೆನ್ಶಿಯಲ್ ಕ್ಯಾಶ್ ಫ್ಲೋಸ್. ಸೊ ನಮ್ಮ ಕಂಪನಿಯಲ್ಲಿ ಎಷ್ಟು ನಾವು ಅಮೌಂಟ್ ಕ್ಯಾಶ್ ಫ್ಲೋ ಅನ್ನ ಮಾಡ್ತೀವಿ, ಸೊ ಕ್ಯಾಶ್ ಫ್ಲೋ ಇನ್ ದ ಸೆನ್ಸ್, ಸೊ ಫ್ಲೋಯಿಂಗ್ ಆಫ್ ಕ್ಯಾಶ್, ಸೊ ಇನ್ಕಮ್ ಆದ್ರೂ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆದ್ರೂ ಆಗಿರ್ಬೋದು. ಸೊ ಹೌ ಮಚ್ ವಿ ವಿಲ್ ಎಕ್ಸ್ಪೆಂಡ್, ಸೊ ಹೌ ಮಚ್ ವಿ ವಿಲ್ ಸ್ಪೆಂಡ್ ದ ಅಮೌಂಟ್ and how much money we will earn from it. ಸೊ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಇಲ್ಲಿ ತಿಳ್ಕೊಳ್ತೀವಿ. ಸೊ ಎಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಎಷ್ಟು ನಮ್ಗೆ ಅದರಿಂದ ಇನ್ಕಮ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಇವ್ಯಾಲ್ಯುಯೇಟ್ ಕೂಡ ಮಾಡ್ತೀವಿ. ಸೊ ಇದನ್ನ ಮಾಡೋದಕ್ಕೆ ಏನಾಗುತ್ತೆ, ನಮ್ಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ. ಸೊ ಇದು ಥರ್ಡ್ ಒನ್ ಆಗಿದೆ. ಫೋರ್ತ್ ಒನ್, providing information for judging management's ability to utilize resources effectively in meeting the goals. So every organization has its own goals. To meet its goals, we need to know the management ability. So to reach its goals, we need to know the management's ability. So how we will know the management ability? By evaluating their performances in the organization. So through accounting information, we'll get to know what's the management ability. So how they works ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಹೇಗೆ ಅವರು ರಿಸೋರ್ಸಸ್ ಗಳನ್ನ ಯೂಟಿಲೈಸ್ ಮಾಡ್ತಾರೆ, ಸೊ ಹೇಗೆ ಅವರು ಎಫೆಕ್ಟಿವ್ಲಿ ಅದನ್ನ ಯೂಟಿಲೈಸ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಹೇಗೆ ತಿಳ್ಕೊಳ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ನಾವು ಅದನ್ನ ತಿಳ್ಕೊಳ್ತೀವಿ. ಸೊ ಇದು ಫೋರ್ತ್ ಸ್ಟೆಪ್ ಆಗಿದೆ. ಲಾಸ್ಟ್ ಒನ್, ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಆನ್ ಆಕ್ಟಿವಿಟೀಸ್ ಅಫೆಕ್ಟಿಂಗ್ ದ ಸೊಸೈಟಿ. ಸೊ ಇದರಿಂದ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಂದ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಪಡಿತೀವಿ. ಸೊ ವಿಚ್ ಆರ್ ದ ಫ್ಯಾಕ್ಟರ್ಸ್, ಸೊ ವಿಚ್ ಆರ್ ದ ಆಕ್ಟಿವಿಟೀಸ್ ದಟ್ ಆರ್ ಅಫೆಕ್ಟಿಂಗ್ ದ ಸೊಸೈಟಿ ಬೈ ದ ಕಂಪನಿ. ಸೊ ನಮ್ಮ ಆರ್ಗನೈಸೇಷನ್ ಇಂದ ಸೊಸೈಟಿಗೂ ಕೂಡ ಒಂದಿಷ್ಟು ಫ್ಯಾಕ್ಟರ್ಸ್ಗಳು, ಆಕ್ಟಿವಿಟೀಸ್ಗಳು ಏನ್ ಮಾಡ್ತಾ ಇರ್ತವೆ, ಎಫೆಕ್ಟ್ ಮಾಡ್ತಾ ಇರ್ತವೆ. ಸೊ ಅಂತವನ್ನ ನಾವೇನ್ ಮಾಡ್ತೀವಿ, ನೋಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಟು ನೋ ಅಬೌಟ್ ದಮ್. ಸೊ ವಿಚ್ ಆರ್ ದ ಫ್ಯಾಕ್ಟರ್ಸ್ ಆರ್ ಆಕ್ಟಿವಿಟೀಸ್ ದಟ್ ಆರ್ ಅಫೆಕ್ಟಿಂಗ್ ದ ಸೊಸೈಟಿ, ಟು ನೋ ದಟ್ ವಿ ನೀಡ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನೋದು, ಸೊ ಇವೆಲ್ಲ ಕಾನ್ಸೆಪ್ಟ್ ಗಳಿಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಏನೇನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಪ್ರೊವೈಡ್ ಇನ್ಫಾರ್ಮೇಶನ್ ಫಾರ್ ಮೇಕಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್, ಸೊ ಎಕನಾಮಿಕ್ ಇವೆಂಟ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಯಾರಿಗೆ ಅದು ಪ್ರಿನ್ಸಿಪಲ್ ಸೋರ್ಸ್ ಆಗಿರುತ್ತೆ, ಯಾರು ರಿಲೇ ಆಗಿರ್ತಾರೆ, ಯಾರು ಜಾಸ್ತಿ ಡಿಪೆಂಡೆಂಟ್ ಆಗಿರ್ತಾರೆ, ಅವರಿಗೆ ಹೆಲ್ಪ್ ಆಗುತ್ತೆ. ಆನಂತರ ಅದನ್ನ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡೋದಕ್ಕೆ, ಇವ್ಯಾಲ್ಯುಯೇಟ್ ಮಾಡೋದಕ್ಕೆ ನಮಗೆ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಎಬಿಲಿಟಿಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಅದು ಹೆಲ್ಪ್ ಆಗುತ್ತೆ. ಲಾಸ್ಟ್ ಒನ್, ಸೊ ಸೊಸೈಟಿಗೆ ಅದು ಏನಾದರೂ ಎಫೆಕ್ಟ್ ಮಾಡ್ತಾ ಇದ್ರೆ, ಸೊ ಸೊಸೈಟಿಗೆ ಒಂದಿಷ್ಟು ಆಕ್ಟಿವಿಟೀಸ್ಗಳು, ಸೊ ಕಂಪನಿಯ ಆಕ್ಟಿವಿಟೀಸ್ಗಳು ಎಫೆಕ್ಟ್ ಮಾಡ್ತಾ ಇದ್ರೆ ಅವನು ಕೂಡ ನೋಡೋದಕ್ಕೆ ನಮ್ಗೆ ಏನಾಗುತ್ತೆ, ಅಕೌಂಟಿಂಗ್ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಷ್ಟು ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಸೊ ಅಕೌಂಟಿಂಗ್ ಆಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅನ್ನೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಹೇಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇರುತ್ತೆ ಅನ್ನೋದನ್ನ, ಹೇಗೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ.
ಸೊ ಇದರಲ್ಲಿ ಫಸ್ಟ್ ಒನ್ ಇದೆ ರಿಲಯಬಿಲಿಟಿ. ಸೊ ಇದರಲ್ಲಿ ಫಸ್ಟ್ ಒನ್ ಏನಿದೆ ರಿಲಯಬಿಲಿಟಿ. ಸೊ ರಿಲಯಬಿಲಿಟಿ ಅಂತ ಹೇಳಿದ್ರೆ ಸೊ ಇಲ್ಲಿ ಏನ್ ಮಾಡ್ತಾರೆ, ಒಂದಿಷ್ಟು ಟೆಕ್ನಿಕಲ್ ವರ್ಡ್ಸ್ ಅನ್ನ ಬಳಸ್ತಾರೆ ಅಕೌಂಟಿಂಗ್ ಅಲ್ಲಿ. ಸೊ ನೀವು ಇದನ್ನ ಕೇಳಿರ್ತೀರಿ ಬಟ್ ಏನಾಗಿರೋದಿಲ್ಲ, ಸೊ ನೀವು ಅದನ್ನ ಯೂಸ್ ಮಾಡಿರೋದಿಲ್ಲ. ಇಲ್ಲಿ ಟೆಕ್ನಿಕಲ್ ಯೂಸ್ ಅನ್ನ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ರಿಲಯಬಿಲಿಟಿ ಅಂತ ಹೇಳಿದ್ರೆ ಡಿಪೆಂಡೆಂಟ್. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನಿದೆ ಸೊ ಅದು ಏನಾಗಬಹುದು, ಸೊ ಅದರ ಮೇಲೆ ಯಾರು ಡಿಪೆಂಡೆಂಟ್ ಆಗಿರ್ತಾರೆ ಸೊ ಅವ್ರಿಗೆ ಏನಾಗುತ್ತೆ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಜಾಸ್ತಿ ಅವರು ಅದನ್ನ ಬಳಕೆ ಮಾಡಬಹುದು, ಯೂಸ್ ಮಾಡಬಹುದು. ಸೊ ಹೂ ಆರ್ ಡಿಪೆಂಡೆಂಟ್ ಆನ್ ಅಕೌಂಟಿಂಗ್ ಇನ್ಫಾರ್ಮೇಶನ್, ದೇ ಆರ್ ಯೂಸ್ಡ್ ಬೈ ದಿಸ್ reliability. So it is reliable for them. So who are dependent on information, it provides information to them. Second one, relevance. So accounting information records only relevant information. So relevant ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಅಂತ ಏನಂತೀವಿ, ಇಂಪಾರ್ಟೆನ್ಸ್ ಅಂತ ಏನ್ ಕರಿತೀವಿ, ಸೊ ಅದಕ್ಕೆ ನಾವು ರೆಲೆವೆನ್ಸ್ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ಏನ್ ಮಾಡುತ್ತೆ, ಆನ್ಲಿ ಏನ್ ಮಾಡುತ್ತೆ, ಇಂಪಾರ್ಟೆಂಟ್ ರೆಕಾರ್ಡ್ಸ್ ಗಳನ್ನ ರೆಕಾರ್ಡ್ ಮಾಡಿರುತ್ತೆ. ಹಾಗಾಗಿ ಏನಾಗುತ್ತೆ, ಬರೀ ನಮ್ಗೆ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಂದ ರೆಲೆವೆಂಟ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಸೊ ಇಟ್ ಈಸ್ ರೆಲೆವೆನ್ಸ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಸ್ ರೆಲೆವೆನ್ಸ್ ಆಸ್ ಇಟ್ ರೆಕಾರ್ಡ್ಸ್ ಓನ್ಲಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್. ಥರ್ಡ್, ಅಂಡರ್ಸ್ಟ್ಯಾಂಡಬಿಲಿಟಿ. ಸೊ ಅಂಡರ್ಸ್ಟ್ಯಾಂಡಬಿಲಿಟಿ ಅಂತ ಹೇಳಿದ್ರೆ ಕ್ಲಿಯರ್ ಕಾನ್ಸೆಪ್ಟ್. ಸೊ ಇಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ವಾಟ್ ಆಲ್ ವಿ ರೆಕಾರ್ಡ್ ಇನ್ ದ ಅಕೌಂಟಿಂಗ್, ಸೊ ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್ ಆರ್ ಅಂಡರ್ಸ್ಟ್ಯಾಂಡೇಬಲ್. ಸೊ ಅದಕ್ಕೆ ಅದು ಅಂಡರ್ಸ್ಟ್ಯಾಂಡಬಿಲಿಟಿ ಅಂತ ಕರೆಸ್ಕೊಳ್ಳುತ್ತೆ. ಸೊ ಲಾಸ್ಟ್ ಒನ್ ಕಂಪ್ಯಾರಬಿಲಿಟಿ. ಸೊ ವಿ ಕ್ಯಾನ್ ಕಂಪ್ಯಾರಬಿಲಿಟಿ ಅಂತ ಹೇಳಿದ್ರೆ ಡಿಫರೆಂಟ್ ಪೀರಿಯಡ್ ಕಂಪ್ಯಾರಿಸನ್. ಸೊ ನಾವೇನ್ ಮಾಡ್ತೀವಿ, ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ. ಸೊ ವಿ ವಿಲ್ ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಇನ್ ಅ ಕ್ರೋನೋಲಾಜಿಕಲ್ ಆರ್ಡರ್. ಸೊ ಇಟ್ ಹೆಲ್ಪ್ಸ್ ಅಸ್ ಟು ಕಂಪೇರ್ ದ ರೆಕಾರ್ಡ್ಸ್ ವಿತ್ ಡಿಫರೆಂಟ್ ಪೀರಿಯಡ್ಸ್. ಸೊ ಅದು ಏನಾಗುತ್ತೆ, ನಮಗೆ ಆ ರೆಕಾರ್ಡ್ಸ್ ಗಳನ್ನ ನಾವು ಏನ್ ಮಾಡ್ಬೋದು, ನಮಗೆ ಯಾವಾಗ ಬೇಕೋ ಆವಾಗ ನಾವೇನ್ ಮಾಡ್ಬೋದು, ಅದನ್ನ ಕಂಪೇರ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನ್ ಅನ್ಸ್ಕೊಳ್ಳುತ್ತೆ, ಕಂಪ್ಯಾರಬಿಲಿಟಿ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಇವು ನಾಲ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಕೇಳಿದಾಗ ನೀವು ಇದನ್ನ ಬರಿಬೇಕು. ಸೊ ಇವು 4 ಪಾಯಿಂಟ್ಸ್ ಗಳನ್ನ ಬರಿಬೇಕು. ಸೊ ಫಸ್ಟ್ ಒನ್ ರಿಲಯಬಿಲಿಟಿ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾವಾಗಲೂ ಡಿಪೆಂಡೆಂಟ್ ಆಗಿರುತ್ತೆ. ಸೆಕೆಂಡ್ ಒನ್ ರಿಲೆವೆನ್ಸ್, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ ಆಸ್ ಇಟ್ ಓನ್ಲಿ ರೆಕಾರ್ಡ್ಸ್ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್. ಥರ್ಡ್ ಒನ್ ಅಂಡರ್ಸ್ಟ್ಯಾಂಡಬಿಲಿಟಿ. ಸೊ ಇಟ್ ಈಸ್ ಅ ವೆರಿ ಕ್ಲಿಯರ್ ಅಂಡ್ easily understood by everyone. Fourth one, comparability. So we can compare the records of previous years with present years. So ಇವಿಷ್ಟು qualitative characteristics of accounting information ಆಗಿದೆ. ಸೊ ಈಗ ನಾವು ಏನ್ ಮಾಡ್ತೀವಿ, ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದೀವಿ, ದಟ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಸೊ ಅಕೌಂಟಿಗೆ ಒಂದಿಷ್ಟು ಆಬ್ಜೆಕ್ಟಿವ್ಸ್ ಇದಾವೆ. ಅಕೌಂಟಿಂಗ್ ಮಾಡಬೇಕು ಅಂದ್ರೆ ಉದ್ದೇಶ ಇದಾವೆ, ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಏಮ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಒಂದೊಂದನ್ನೇ ನೋಡ್ತಾ ಹೋಗ್ತೇವೆ. So students, let us know the objectives of accounting. So the first main objective is maintenance of records of business transactions. So what does the accounting do? So its main objective is to record business transactions. So it will record all the transactions related to business and maintain them. So ಇದೇನ್ ಮಾಡುತ್ತೆ, ಅಕೌಂಟಿಂಗ್ ಏನ್ ಮಾಡುತ್ತೆ, ಬಿಸ್ನೆಸ್ ಗೆ ರಿಲೇಟ್ ಆಗಿರೋ ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ಇದು ರೆಕಾರ್ಡ್ ಮಾಡುತ್ತೆ, ಅದನ್ನ ಮೇಂಟೈನ್ ಕೂಡ ಮಾಡುತ್ತೆ. ಸೊ ಇದು ಫಸ್ಟ್ ಆಬ್ಜೆಕ್ಟಿವ್ ಆಗಿದೆ. ಸೆಕೆಂಡ್ ಆಬ್ಜೆಕ್ಟಿವ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಸೊ ಅಕೌಂಟಿಂಗ್ ರೆಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ಸ್ ಆರ್ ದ ಲಾಸಸ್ ಇನ್ಕರ್ಡ್ ಬೈ ದ ಬಿಸ್ನೆಸ್. ಸೊ ಇದು ಸೆಕೆಂಡ್ ಆಬ್ಜೆಕ್ಟಿವ್ ಆಗಿದೆ. ಸೊ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವೇನ್ ಮಾಡಬಹುದು, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಥರ್ಡ್ ಒನ್, ಡಿಸ್ಕ್ರಿಪ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ದಟ್ ಮೀನ್ಸ್ ಅಸರ್ಟೈನಿಂಗ್ ಆಫ್ ಆರ್ ಸ್ಟಡಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ, ನಮಗೆ ಯಾಕೆ ಹೆಲ್ಪ್ ಮಾಡುತ್ತೆ, ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್, ಟು ನೋ ದ ಫೈನಾನ್ಷಿಯಲ್ ಸ್ಟೇಟಸ್. ಸೊ ಪ್ರೆಸೆಂಟ್ ಸ್ಟೇಟಸ್ ಯಾವ ತರ ಇದೆ, ಸೊ ವಾಟ್ ಈಸ್ ದ ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ಕಂಪನಿ ಅನ್ನೋದನ್ನ ತಿಳ್ಕೊಳ್ಳೋದು, ಟು ನೋ ದ
So we will do for accounting. So this is description of financial position. Next, last one, providing accounting information to its users. So it will provide the information to whom it is required. So to take further decisions, to take further economic decisions, it will provide information to the such users. It may be internal users or external users. So this objectives of accounting agide. So first one ಏನು ಮಾಡುತ್ತೆ, it will record all the transactions. Second one, to calculate profit or loss. Third one, to know the financial position. And last one, it provides information to users. So ಇದಿಷ್ಟು information ಆಗಿದೆ. So ಇದನ್ನ ನಿಮಗೆ 2 marks ಗೆ ಕೇಳ್ತಾರೆ. So it will be asked for 2 marks. So for that you have to write these 4 points. So ಇವಿಷ್ಟು 4 ಪಾಯಿಂಟ್ಸ್ ಗಳನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಲ್ಲಿ ಸೊ 3 ಟೈಪ್ಸ್ ಬರ್ತವೆ. ಸೊ 3 ಬ್ರಾಂಚಸ್ ಗಳಿದಾವೆ. ಸೊ ಇದರಲ್ಲಿ ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಬರುತ್ತೆ, ಸೆಕೆಂಡ್ ಒನ್ ಕಾಸ್ಟ್ ಅಕೌಂಟಿಂಗ್ ಅಂತ ಬರುತ್ತೆ, ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬರುತ್ತೆ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಅಂದ್ರೆ, ಸೊ ನೀವೀಗ ಅದನ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನು ಕಲಿತಾ ಇದ್ರಿ. ಸೊ ಇಲ್ಲಿ ನೀವೇನ್ ಕಲಿತೀರಿ, ಸೊ ದ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಫೈನಾನ್ಷಿಯಲ್ ಮ್ಯಾಟರ್ಸ್, ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸೊ ಇನ್ ದಿಸ್ ಫೈನಾನ್ಷಿಯಲ್ ಅಕೌಂಟಿಂಗ್ will keep a systematic records of financial transactions. So financial transactions ಏನಾಗ್ತವೆ ಅದರ systematic recordings ಅನ್ನು ನಾವು ಇಲ್ಲಿ ಮಾಡ್ತೀವಿ. Presentation of financial reports, we will prepare a financial report of the company in order to arrive at the measure of organization success and financial soundness, in order to know the financial position of the company and also the organizational success. So company ಯಾವ ತರ ಇದೆ, ಸೊ ಕಂಪನಿ ಯಾವ ತರ ಸಕ್ಸಸ್ ಆಗ್ತಾ ಇದೆ, ಸೊ ಕಂಪನಿಯಲ್ಲಿ ಯಾವ ತರ ಫೈನಾನ್ಷಿಯಲ್ ಪೊಸಿಷನ್ ಇದೆ ಅನ್ನೋದನ್ನ ನೋಡೋದಕ್ಕೆ ನಾವು ಏನ್ ಮಾಡ್ತೀವಿ, ಫೈನಾನ್ಷಿಯಲ್ ಅಕೌಂಟ್ ಅನ್ನ ಇಲ್ಲಿ ಕಲಿತೀವಿ. ಸೆಕೆಂಡ್ ಒನ್ ಬರುತ್ತದೆ. ಸೊ ಸೆಕೆಂಡ್ ಒನ್ ಏನಿದೆ, ಕಾಸ್ಟ್ ಅಕೌಂಟಿಂಗ್. ಸೊ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಪ್ರೊಡಕ್ಷನ್ ಆರ್ ಇಂಡಿವಿಜುವಲ್ ಕಾಸ್ಟ್. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ, ಕಾಸ್ಟ್ ಅನ್ನ ಕಂಡು ಹಿಡಿಯೋದಕ್ಕೆ, ಸೊ ಒಂದು ಪ್ರಾಡಕ್ಟ್ ಅಥವಾ ಇಂಡಿವಿಜುವಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕಲಿಯೋದಕ್ಕೆ ನಾವೇನ್ ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಸೆಲ್ಫ್ ಸೇಸ್ ದಟ್ ಸೊ ದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಯೂಸ್ಡ್ ಫಾರ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ಸೊ ಮ್ಯಾನೇಜ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ನಮ್ಗೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಸೊ ಇದು ಥರ್ಡ್ ಒನ್ ಆಗಿದೆ. ಸೊ ಇದು 3 ಬ್ರಾಂಚಸ್ ಆಗಿದಾವೆ. ಸೊ ದಿಸ್ ಈಸ್ ಆಲ್ ಆಫ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಸೆಕೆಂಡ್ ಒನ್ ಕಾಸ್ಟ್ ಅಕೌಂಟಿಂಗ್, ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 1 mark question. So you can write any of the 2 of these accounting branches. ಸೊ ಇವು 3ರಲ್ಲಿ ನೀವು 2 ಅಥವಾ ಬರೀಬಹುದು, 2 ಅಥವಾ 3 ನೀವು ಅಲ್ಲಿ ಬರೀಬಹುದು. ಸೊ ಇದನ್ನ ನಿಮಗೆ 1 mark question ಅಥವಾ 2 mark question ಗೆ ಇದನ್ನ ಕೇಳಿರ್ತಾರೆ. ಸೊ ಇದಿಷ್ಟು ಬ್ರಾಂಚಸ್ ಆಗಿದಾವೆ. ಸೊ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಆಗಿದಾವೆ. ಸೊ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತವೆ. ಸೊ ದಟ್ ಈಸ್ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ಸೊ ದ ಲಾಸ್ಟ್ ಕಾನ್ಸೆಪ್ಟ್, ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಸೊ ಬಿಫೋರ್ ದಟ್, so what is the role of accounting? So the main role of accounting is, so accounting na main important ಏನಾಗಿರುತ್ತೆ ಅಂತ ಹೇಳಿದ್ರೆ, accounting is regarded as a language of business. So ಈಗಾಗಲೇ ನಿಮಗೆ ಹೇಳಿದೀನಿ. So it is a language of business, means communicating. It collect and communicate economic information. So it collects the information, identifies them and record them, and also communicate economic information about an enterprise. So it will be of an enterprise to decide so to the users, so to the wide variety of users, interested parties. So it will provide information to the wide variety of interested parties.
So the main role of accounting is to record all the transactions and also to communicate the information about that enterprise to various parties who are interested in that information. ಸೊ ಅಕೌಂಟಿಂಗ್ ಮೇನ್ ರೋಲ್ ಏನಾಗಿರುತ್ತೆ, ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನ ರೆಕಾರ್ಡ್ ಮಾಡೋದು, ಅದರ ಜೊತೆಗೆ ಅದನ್ನ ಯಾರಿಗೆ ಯೂಸ್ ಆಗುತ್ತೆ ಅವರಿಗೆ ಅದನ್ನ ಏನ್ ಮಾಡುತ್ತೆ, ಅದು ಕಮ್ಯುನಿಕೇಟ್ ಮಾಡುತ್ತೆ. ಸೊ ಇದು ಮೇನ್ ಅದರ ಆಬ್ಜೆಕ್ಟಿವ್ ಆಗಿದೆ. ಸೊ ಈಗ ನಾವು ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್ಗೆ ಹೋಗ್ತಾ ಇದ್ದೇವೆ. ಸೊ ಬೇಸಿಕ್ ಟರ್ಮ್ಸ್ ಅಲ್ಲಿ ನಾವು ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಕಲಿತಾ ಹೋಗ್ತೇವೆ. ಸೊ ಇದನ್ನ ಒನ್ ಬೈ ಒನ್ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಇದರ ನೋಟ್ಸ್ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಅದನ್ನ ರೆಫರ್ ಮಾಡಿ. ಸೊ ನಿಮಗೆ ಇದರಲ್ಲಿ ಕೂಡ ಯಾವ್ದಾದ್ರು ಡೌಟ್ ಇದ್ರೆ ನೀವು ನನಗೆ ಅದನ್ನ ಕೇಳಬಹುದು.